ಹಾಯ್ ಹಲೋ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ. ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋನು. ನಾ ಇವತ್ತು ನಿಮ್ಮನ್ನ ಗುಡ್ಡಾಪುರದಲ್ಲಿರೋ ದಾನಮ್ಮ ದೇವಿ ದೇವಸ್ಥಾನಕ್ಕೆ ಕರ್ಕೊಂಬಂದನ್ರಿ. ಬರ್ರಿ ಮತ್ತೆ ತಡ ಮಾಡೋದು, ಒಳಗಡೆ ಹೋಗಿ ಗುಡಿನೂ ನೋಡಿಕೊಂಡು ದಾನಮ್ಮಯ್ಯ ದರ್ಶನನೂ ತಗೊಂಡು ದಾನಮ್ಮಯ್ಯ ಜೀವನ ಚರಿತ್ರೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅನಂತರಾಯರು ಹಾಗೂ ಶಿರಸಮ್ಮ ದಂಪತಿಗಳಿಗೆ ಮಗಳಾಗಿ ಹುಟ್ಟಿದವಳ ನಮ್ಮ ದಾನಮ್ಮ ದೇವಿರು. ಶ್ರೀ ದಾನಮ್ಮ ದೇವಿ ಮೂಲ ಹೆಸರು ಬಂದ್ಬಿಟ್ರಿ ಲಿಂಗಮ್ಮ ಅಂತ್ರಿ. ಇಲ್ಲಿ ನಮ್ಮ ಹಿರಿಯರು ಹೇಳೋಂಗಾರಿ ಶಿವನ ಇಚ್ಛೆ ಇಲ್ಲದ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲ ಅಂತ ಹೇಳ್ತಾರಲ್ರಿ. ಹಾಗೆ ದಾನಮ್ಮ ದೇವಿಯ ಜನ್ಮಕ್ಕೂ ಒಂದು ಪುಟ್ಟ ಕತೆ ಅದ ರೀ. ಬರ್ರಿ ಅದನ್ನ ನಿಮ್ಗೂ ಹೇಳ್ತೀನಿ. ಇಲ್ಲಿ ಅನಂತರಾಯ ಮತ್ತು ಶಿರಸಮ್ಮ ದಂಪತಿಗಳಿಗೆ ಬಹಳ ದಿವಸದಿಂದ ಮಕ್ಕಳಿರಂಗಿಲ್ಲಂತ್ರಿ. ಆ ಕಾರಣಕ್ಕಾಗಿ ಈ ದಂಪತಿಗಳರೇ ವೀರಮಲ್ಲಯ್ಯನ ದೇವಸ್ಥಾನಕ್ಕೆ ಹೋಗಿ ಹರಕೆ ಹೊತ್ಕೊಂಡಿರ್ತಾರಂತ್ರಿ. ಅದೇ ದಿನ ರಾತ್ರಿ ಶಿರಸಮ್ಮನ ಕನಸಿನಾಗ ವೀರಮಲ್ಲಯ್ಯ ಬಂದು ನೀನು ಸಾಕ್ಷಾತ್ ಪಾರ್ವತಿಗೆ ಜನ್ಮ ನೀಡ್ತೀಯ ಅಂತ ಹೇಳಿ ಆ ಮಗು ಸಾಮಾನ್ಯ ಮಕ್ಕಳಂತೆ ಅಳೋದಿಲ್ಲ ಹಾಗೂ ಲಿಂಗಧಾರಣೆ ಆಗುವವರೆಗೂ ಆ ಮಗು ಏನನ್ನೂ ಸೇವಿಸುವುದಿಲ್ಲ ಅಂತ ಹೇಳಿ ಮಾಯವಾಗಿ ಬಿಡ್ತಾರಂತ್ರಿ. ಅದಾದ ಕೆಲವು ತಿಂಗಳೊಳಗರೆ ಶಿರಸಮ್ಮ ಹೆಣ್ಣು ಮಗುವಿಗೆ ಒಂದು ಜನ್ಮ ನೀಡ್ತಾಳಂತ್ರಿ. ಆಗ ಸಾಕ್ಷಾತ್ ವೀರಮಲ್ಲಯ್ಯನ ಜಂಗಮರ ವೇಷದಲ್ಲಿ ಬಂದ್ರೆ ಮಗುವಿಗೆ ಲಿಂಗಧಾರಣೆ ಮಾಡಿ ಲಿಂಗಮ್ಮ ಅಂತ ನಾಮಕರಣ ಮಾಡ್ತಾರೆ. ಹೆಸರಿಗೆ ತಕ್ಕಂತೆ ಭಕ್ತಿಯಿಂದ ಲಿಂಗ ಪೂಜೆನೂ ಮಾಡ್ತಿದ್ದ ಲಿಂಗಮ್ಮ ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತಿಯಾಗಿರ್ತಾಳ್ರಿ. ತಂದೆ ತಾಯಿಯ ಅಪ್ಪಣೆ ಪಡೆದ್ರೆ ಕಾಲ್ನಡಿಗೆಯಲ್ಲಿ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡಿ ಮಲ್ಲಿಕಾರ್ಜುನನ ದರ್ಶನವನ್ನೂ ಪಡಿತಾಳ್ರಿ. ಲಿಂಗಮ್ಮ ಹುಟ್ಟಿದ್ದು ಮಧ್ಯಮ ಕುಟುಂಬದಲ್ಲಿರಿ. ಉತ್ತಮ ಬಾಲ್ಯದ ದಿನಗಳನ್ನು ಕಂಡ್ರೂ ಸಹ ರೀ ಸುತ್ತಮುತ್ತ ಜಾತಿ, ಧರ್ಮ, ಲಿಂಗ, ಸಿರಿವಂತಿಕೆ ಇನ್ನೂ ಮುಂತಾದ ವಿಚಾರಗಳಲ್ರಿ ಸಾಮಾನ್ಯ ಜನರು ತೊಂದರೆಗೊಳಗೆ ಆಗೋದನ್ನ ಕಂಡು ಮರಗುತ್ತಿರ್ತಾಳ್ರಿ. ಸಮಾಜದಲ್ಲಿ ಅಸಮಾನತೆ ಅನ್ನೋದು ಹೆಚ್ಚಾದಾಗ ಲಿಂಗಮ್ಮಳನ್ನ ಬಹಳ ಸೆಳೆದಿದ್ದು ಬಸವಣ್ಣನವರ ಅನುಭವ ಮಂಟಪ ನೋಡ್ರಿ. ಬಸವಣ್ಣವರ ತತ್ವಗಳಿಂದ ಪ್ರಭಾವಿತಳಾಗಿದ್ದ ಲಿಂಗಮ್ಮ ತನ್ನ ಗುರುಗಳ ಸಹಾಯದಿಂದ ಗುರು ಸಿದ್ದರಾಮರನ್ನ ಭೇಟಿ ಮಾಡ್ತಾಳ್ರಿ. ಸಿದ್ದರಾಮರಿಗೆ ತಾನು ಹೇಳ್ಕೊಟ್ಟ ವಿದ್ಯೆ ಜನರ ಉದ್ಧಾರಕ್ಕಾಗಿ ಇರ್ಬೇಕ ಹೊರತು ಬೇರೆ ಯಾವುದಕ್ಕೂ ಅಲ್ಲ ಅನ್ನೋ ಉದ್ದೇಶ ಇರ್ತದ್ರಿ. ಆಗ ಲಿಂಗಮ್ಮ ತನ್ನಲ್ಲಿ ಭರವಸೆ ಇಡುವಂತೆ ಬೇಡ್ಕೊಳ್ತಾಳ್ರಿ. ಹಾಗೂ ತಾನು ಕಲಿತ ಎಲ್ಲಾ ವಿಧಿಗಳನ್ನು ಕೇವಲ ಒಳ್ಳೆ ಕೆಲಸಕ್ಕಾಗಿ ಬಳಸ್ತೀನಿ ಅಂತ ಭರವಸೆ ನೀಡಿ ಗುರು ಸಿದ್ದರಾಮರಿಂದ ದೃಷ್ಟಿಯೋಗ ವಿಧಿಯನ್ನು ಪಡ್ಕೊಳ್ತಾಳ್ರಿ. ಹಾಗೂ ಸಿದ್ದರಾಮರ ಸಹಾಯದಿಂದಲೇ ಬಸವಣ್ಣನವರನ್ನು ಹಾಗೂ ಅನುಭವ ಮಂಟಪದ ಶರಣರನ್ನು ಕಾಣಲು ಕಲ್ಯಾಣಕ್ಕೆ ಹೊರಟು ನಿಲ್ತಾಳ್ರಿ. ಆಗ ಉಮರಾಣಿಯಿಂದ ಕಲ್ಯಾಣಕ್ಕೆ ಹೊರಟ ಲಿಂಗಮ್ಮ ದಾರಿ ಮಧ್ಯನ ಅಲ್ಲಿ ಜನಗಳ ಸೇವೆಯಲ್ಲಿ ತಾನು ತೊಡಗಿಸ್ಕೊಂಡು ಬಿಡ್ತಾಳ್ರಿ. ಅವಳು ಮಾಡುತ್ತಿರುವ ಸೇವೆ ಕಾಯಕದ ಮೆಚ್ಚುಗೆಯನ್ನು ಕಂಡು ಮೋಳಿಗೆ ಮಾರಯ್ಯನವರು ಲಿಂಗಮ್ಮನ ಸಹಾಯಕ್ಕಾಗಿ ನಿಲ್ತಾರೆ. ಬಸವಣ್ಣನವರಿಗೆ ಅವಳ ಕಾಯಕದ ಹಾಗೂ ಶರಣ ತತ್ವದ ಬಗ್ಗೆ ತಿಳಿಸ್ತಾರೆ. ಅದನ್ನು ತಿಳಿದ ಜಗಜ್ಯೋತಿ ಬಸವಣ್ಣವ್ರು ಏನ್ ಮಾಡ್ತಾರಂದ್ರೆ ಲಿಂಗಮ್ಮಳನ್ನ ಭೇಟಿ ಹಾಕ ಅವಳಿದ್ದ ಜಾಗಕ್ಕನ ಬಸವಣ್ಣವ್ರು ಬರ್ತಾರೆ. ಲಿಂಗಮ್ಮಳ ಸೇವೆ ನೋಡಲು ಅವಕಾಶ ದೊರಕಿದ್ದೇ ಒಂದು ಭಾಗ್ಯ ಅಂತ ಹೇಳಿ ಭಾವಿಸ್ತಾರೆ. ಯಾವುದೇ ಸಿರಿವಂತರು, ಧನವಂತರು, ರಾಜರು ಮಾಡದಂತ ದಾನವನ್ನು ಒಬ್ಬ ರೈತಾಪಿ ಮಹಿಳೆ ಮಾಡಿರುವುದನ್ನು ಕಂಡ್ರೆ ಬಸವಣ್ಣನವರು ಮೂಕ ವಿಸ್ಮಿತರಾಗಿ ಅವಳಿಗೆ ದಾನಮ್ಮ ಎಂಬ ಬಿರುದು ಕೊಟ್ಟು ವಿಶ್ವವಿಖ್ಯಾತಿ ಆಗು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಅಂದಿನಿಂದ ಲಿಂಗಮ್ಮ ದಾನಮ್ಮಳಾಗಿ ವಿಶ್ವ ಪ್ರಸಿದ್ಧಿಯನ್ನ ಪಡಿತಾಳ ನೋಡ್ರಿ. ಇದ ನೋಡ್ರಿ ಸ್ನೇಹಿತರ, ಲಿಂಗಮ್ಮ ದಾನಮ್ಮಳಾಗಿ ಬದಲಾದ ಕತೆ ನೋಡ್ರಿ ಇದು. ನಿಮ್ಗೆ ದೇವಸ್ಥಾನದ ಹೊರಗಡೆನರೇ ಪೂಜೆಗೆ ಬೇಕಾಗುವಂತ ಎಲ್ಲಾ ಸಾಮಗ್ರಿಗಳು, ಹಾಗೆ ಚಿಕ್ಕ ಮಕ್ಕಳಿಗೆ ಆಟಿಕೆ ಸಾಮಾನುಗಳು, ಎಲ್ಲಾ ತರಹದ ವಸ್ತುಗಳು ಇಲ್ಲಿ ಸಿಗ್ತಾವ್ ನೋಡ್ರಿ.
ನಾವು ಇವ್ರ ಶಾಪಿಂಗ್ ಇವಾಗ ಮುಗಿಯತ್ತ ಅವಾಗ ಮುಗಿಯತ್ತ ಅಂತ ಕಾದು ಕಾದು ನೋಡೋಷ್ಟರಲ್ಲಿ ಕತ್ಲ ಆಗಿಬಿಡ್ತು ನೋಡ್ರಿ. ಬರ್ರಿ ಸಂಕೀರ್ತಕ್ಕೆ ಹೋಗೋಣ ಇವಾಗ. ಬನ್ನಿ ಸ್ನೇಹಿತರ, ಇನ್ನೊಂದು ಪುಟ್ಟ ಕಥೆಯನ್ನ ತಿಳ್ಕೊಂಬರೋಣ ಇವಾಗ. ಬಸವಣ್ಣನವರ ಆಶೀರ್ವಾದದಿಂದ ಲಿಂಗಮ್ಮ ದಾನಮಳಾದ ಮೇಲ್ರಿ ಉಮರಾಣಿಯಿಂದ ಬಂದ ದಾನಮ್ಮ ತನ್ನ ತಂದೆ ತಾಯಿಯ ಆಸೆ ಅಂತನರಿ ಶಿವಭಕ್ತ ಸೋಮನಾಥನ ಜೊತೆ ವಿವಾಹವಾಗ್ತಾಳ್ರಿ. ಉಮರಾಣಿಯನ್ನು ತೊರೆದು ತನ್ನ ಪತಿಯೊಂದಿಗೆ ದಾನಮ್ಮ ಗುಡ್ಡಾಪುರಕ್ಕೆ ಬಂದು ಶ್ರೀ ಸೋಮನಾಥ ದೇವಸ್ಥಾನದಾಗ ತನ್ನ ದಾನ ಧರ್ಮಗಳನ್ನ ಮುಂದುವರಿಸ್ತಾಳ್ರಿ. ನೋಡ್ರಿ ಸ್ನೇಹಿತರ, ನಾವೀಗ ಸಂಕೀರ್ತಕ್ಕೆ ಬಂದ ರೀಚ್ ಆದಿವ್ರಿ. ಬರ್ರಿ ಒಳಗಡೆ ಹೋಗೋನು, ಸೋಮನಾಥರ ದರ್ಶನನೂ ಮಾಡ್ಕೊಳ್ಳೋನು. ಇದೇ ಜಾಗ ನೋಡ್ರಿ, ದಾನಮ್ಮ ದೇವಿ ಆಮೇಲೆ ಸೋಮನಾಥರ ವಿವಾಹವಾದ ಸ್ಥಳ ನೋಡ್ರಿ ಇದು. ಒಮ್ಮೆ ದಾನಮ್ಮ ಎಂದಿನಂತೆ ತನ್ನ ಶಿವಪೂಜೆ ಮುಗಿಸಿ ಯಾವುದೋ ಒಂದು ಅಂತರ್ಶಕ್ತಿಯ ಕರೆಯನ್ನ ಆಲಿಸಿ ತಾನು ಬಂದ ಕಾರ್ಯ ಮುಗಿತು ಎಂದು ಹೇಳಿ ಸಮಾಧಿಯನ್ನು ಸಿದ್ಧಪಡಿಸುವಂತೆ ಸೂಚಿಸ್ತಾಳ್ರಿ. ತನ್ನ ಎಲ್ಲಾ ಭಕ್ತರನ್ನು ಬಿಟ್ಟು ಸಮಾಧಿಯನ್ನ ಸೇರಿಬಿಡ್ತಾಳ್ರಿ. ಅವಾಗ ಯಾದವ ವಂಶದ ಮಹಾದೇವರಾಜ ಅರಸು ಸಾಯಿನಾಥ್ ಮಾಂಡಲಿಕ ಎಂಬುವರು ದಾನಮ್ಮ ದೇವಿಯ ಸಮಾಧಿ ಮಂದಿರಕ್ಕೆ ದೇವಸ್ಥಾನವನ್ನು ನಿರ್ಮಿಸಿದರು ಎಂಬ ಇತಿಹಾಸ ಅದರಿ. ಇದು ದಾನಮ್ಮ ದೇವಿಯ ಹುಟ್ಟು, ಸಮಾಜ ಸೇವೆ, ಧಾರ್ಮಿಕ ಕಾರ್ಯಗಳ ಪವಾಡಗಳು. ಪ್ರತಿ ವರ್ಷ ಚಟ್ಟಿ ಅಮಾವಾಸ್ಯೆ ಎಂದು ಗುಡ್ಡಾಪುರದಲ್ರಿ ಅದ್ದೂರಿಯಾಗಿ ಜಾತ್ರೆ ನಡೀತದ ರೀ. ಸ್ನೇಹಿತರ, ನೀವು ಗುಡ್ಡಾಪುರಕ್ಕೆ ಏನಾದರೂ ವಿಸಿಟ್ ಕೊಟ್ರಿ ಸಂಕೀರ್ತಕ್ಕೂ ತಪ್ಪದೆ ಒಂದ್ಸರಿ ವಿಸಿಟ್ ಕೊಡಿ. ಇದು ತುಂಬಾ ಅದ್ಭುತವಾದಂತ ನೋಡ್ತಕ್ಕಂಥ ಸ್ಥಳ ಅದ ರೀ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಹಾಗೆ ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.